ಅದರಲ್ಲಿ ಹೆಣ್ಣುಗಳಂತೂ ರೈತರಿಗಂತೂ ಹೆಣ್ಣು ಕೊಡಲ್ಲ ಅಂತಾರೆ. ಈ ತರ ದುಡಿಯೋದು ನೋಡಿದ್ರೆ ಲೆಕ್ಕನೇ ಇರಲ್ಲ. ಇವಾಗ ದೇವರು ಅದೃಷ್ಟ ನೋಡ್ಬಿಟ್ರೆ ಒಂದೇ 200 ರೂಪಾಯಿ ಡೌನೇ ಇಲ್ಲ ಸರ್. ಮೊನ್ನೆ ಒಂದ್ ದಿವಸ ಅಷ್ಟೇ ಮಳೆಗೆ ಬಿದ್ದು ಯಾವ ಡೌನ್ ಆಗಿತ್ತು. 150 ಬಂದಿತ್ತು ವಿಪರೀತ ಮಳೆ ಆಗಿ ರೈತನಿಗೆ. ಸಾಮಾನ್ಯವಾಗಿ ಯಾರನ್ನ ಆದಾಯ ಕೇಳಲ್ಲ, ನೀವು ಹೇಳೋದಾದ್ರೆ ಸರ್ ಎಷ್ಟು ನಿರೀಕ್ಷೆ ಮಾಡ್ತೀರಾ ಇದ್ರಲ್ಲಿ? ಈಗ ನಮ್ಮ ಅಂದಾಜು ಒಂದು ಮಿನಿಮಮ್ ಒಂದು 10 ಲಕ್ಷ ಮಾಡೇ 3 ವರ್ಷದಲ್ಲಿ ಒಂದ್ಸಾರಿ ಸಿಕ್ಕಿದ್ದು. 4 ವರ್ಷದಲ್ಲಿ ಸ್ಟಾರ್ಟಿಂಗ್ ಆಗಿದಾಗ ಕಡಿಮೆ ಹಾಕಿದ್ದು, ಅವಾಗ ಒಂದು 4 ಲಕ್ಷ ಆಗಿತ್ತು. ಈಗ ಜಾಸ್ತಿ ಹಾಕಿದ್ರಿ 1 ಎಕರೆ. ಅದೇ ಲೇಬರ್ ಸ್ವಲ್ಪ ಪ್ರಾಬ್ಲಮ್ ಅದೊಂದು ಬಿಟ್ಟರೆ. ಇತ್ತೀಚೆಗೆ ಸೇವದ ಕೃಷಿಯಲ್ಲಿ ಅದ್ಭುತ ಯಶಸ್ಸು ಕಂಡ ರಘುನ ಯುವ ರೈತರನ್ನ ಭೇಟಿ ಮಾಡಿದ್ದೀವಿ ಸರ್. ನಮಸ್ಕಾರ ಸರ್. ಅವಾಗಲೇ ಹೇಳ್ದಂಗೆ ವಿಡಿಯೋಗಳು ಸುಮಾರು ಕೊಟ್ಟಿದ್ದೀರಾ. ನಿಮ್ಮ ಹೆಸರು ಊರು ಪರಿಚಯ ಮಾಡ್ಕೊಟ್ಟಿದ್ರು ಸರ್. ರಘು ಅಂದ್ಬಿಟ್ಟು ಸರ್, ಕೋಲಾರ ಡಿಸ್ಟಿಕ್ಕು ಮಾಲೂರು ತಾಲೂಕು ಮಾಸ್ತಿ ಹೋಬಳಿ ತುರುಣ್ಸಿ ಗ್ರಾಮ. ಬೆಲೆಗಳು ಈ ಬಾರಿ ಚೆನ್ನಾಗಿದೆ ಅಲ್ವಾ ಸರ್? ಸರ್ ಈ ಸಾರಿ ಚೆನ್ನಾಗೈತೆ ಸರ್ ರೇಟ್. ಈ ಟೈಮಲ್ಲಿ ರೇಟ್ ಇರಲಿಲ್ಲ ಅಲ್ವಾ? ಇಲ್ಲ ರೇಟ್ ಹೋದ ವರ್ಷನೂ ಅವರೇಜಲ್ಲಿತ್ತು. 2 ವರ್ಷ 3 ವರ್ಷದಲ್ಲಿ ಫುಲ್ ಡೌನ್ ಇತ್ತು. ಈ ಬಾರಿ ನಿಮ್ಮ ಬೆಳೆ ನೋಡ್ಬೇಕಾದ್ರೆ ನಾನು ಗಮನಿಸಿದಾಗ ಎಲ್ಲ ಕಡೆ ಗಿಡ ಸಾಯ್ತಿದೆ ನಿಮ್ಮ ತೋಟದಲ್ಲಿ. ಅದೇ ಇಲ್ಟ್ ಪ್ರಾಬ್ಲಮ್ ಸರ್. ಈ ಸಾರಿ ಫುಲ್ಲು ಇಲ್ಟ್ ಪ್ರಾಬ್ಲಮ್ಮು. ಅದರಿಂದ ಗಿಡ ಎಲ್ಲ ಸತ್ತೋಯ್ತು. ಹೊಸ ನೆಲದಲ್ಲಿ ಹಾಕಿರೋದ್ರಿಂದ ಸ್ವಲ್ಪ 90% ಉಳ್ಕೊಂಡೈತೆ. ಇದರಲ್ಲಿ 10% ಹೋಗೈತೆ. ಹಾಕಿಲ್ಲ. ಮ್ಯಾರಿಗೋಲ್ಡ್ ಯಾವಾಗ 4 ವರ್ಷದಲ್ಲಿ ಬೆಳೆದಿದ್ರಿ. ಇದು ಈ ನೆಲದಲ್ಲಿ ಫಸ್ಟ್ ಬೆಳೆ ಇದೆ. ಪ್ರಾರಂಭದಿಂದ ಸರ್, ಗಿಡದ ಆಯ್ಕೆಯಲ್ಲಿ ಕೆಲವರು ರಾಯಕೋಟೆ ಗಿಡ, ಕೆಲವರು ಕಲ್ಕತ್ತಾ ಸಸ್ಯ ಅಂತ ಹೇಳಿದ್ರೆ ನೀವು ಯಾವ ಸಸ್ಯನ ಆಯ್ಕೆ ಮಾಡಿದ್ದೀರಾ? ಇಲ್ಲ, ನಾ ರಾಯಕೋಟೆದು ಊತಿದ್ದೀರಿ. ಇದು ಕಲ್ಕತ್ತಾನಾರೆ ಈ ಓಲ್ವಾ ಫ್ಯಾಕ್ಟ್ರಿ ಹತ್ರ ತಂದು ತರಿಸಿ, ಹೊಸಕೋಟೆ ಹತ್ರ ತರಿಸಿ. ಇದು ಕಲ್ಕತ್ತಾನಾರೆ. ಇದು 3 ರೂಪಾಯಿ ಬೀತು. ರಾಯಕೋಟೆ ಸಸ್ಯ 1 ರೂಪಾಯಿಗೆ. ರಾಯಕೋಟೆ 1 ರೂಪಾಯಿಗೆ 1.25ಗೆ ಅಲ್ಲೇ ಆರಾಮಾಗಿ ತಂದು ಡೆಲಿವರಿ ಹೊಡಿತಾರೆ ಅವರೇ. ನಿಮ್ಮ ಪ್ರಕಾರ ಯಾವ ಗಿಡದ ಆಯ್ಕೆ ಸೂಕ್ತ ಅಂತ ಹೇಳಿ? ಕಲ್ಕತ್ತಾನೆ ಸರಿ. ಈಗ 2.5 ತಿಂಗಳಾಗೈತೆ. ಈಗಲೂ ನೋಡ್ತಾ ಇದ್ದೀರಿ ನೀವು ಸೈಜ್ ಯಾವ ಥರ ಐತೆ. 2.5 ತಿಂಗಳಿಂದ 2.5 ತಿಂಗಳಾಯ್ತು ಸ್ಟಾರ್ಟ್ ಆಗಿ. ಒಳಗಡೆ ಹೂವು 1 ತಿಂಗಳಾಕ್ ಹೋಯ್ತು. ಈಗ ಫುಲ್ಲು ಕಟಾವು ಬಂದೆ 1.5 ತಿಂಗಳಾಗೈತೆ. ಗಿಡದ ಪ್ರಾರಂಭದಲ್ಲಿ ಲೈಟಿಂಗ್ ವ್ಯವಸ್ಥೆ ಏನಾದರೂ ಕೊಟ್ಟಿದ್ದೀರಾ? ಇಲ್ಲ ಲೈಟಿಂಗ್ ಹಾಕಿಲ್ಲ ನಾವು. ಫೆಬ್ರವರಿನಲ್ಲಿ ಉತ್ತರೆ ಲೈಟಿಂಗ್ ಬೇಕಾಗಿಲ್ಲ. ಫೆಬ್ರವರಿ ಮಾರ್ಚಲ್ಲಿ ಉತ್ತರೆ. ಡಿಸೆಂಬರ್ ಜನವರಿನಾಗುತ್ತರೆ ಕೋಲ್ಡ್ ಜಾಸ್ತಿ ಇರ್ತದೆ ಅಂತ ಲೈಟಿಂಗ್ ಕೊಡಬೇಕು. ನಾವು ಇದುವರೆಗೂ ಲೈಟಿಂಗ್ ಹಾಕೇ ಇಲ್ಲ, ಹಂಗೆ ಬೆಳೀತಾ ಇದ್ದೀವಿ. ಕೃಷಿಯಲ್ಲಿ ಮತ್ತೊಂದು ಸಾಮಾನ್ಯದ ವಿಚಾರ, ಗಿಡ ಸಾಯೋದಕ್ಕೆ ಏನೇನು ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ ಅದು ಆ ನಂತರ ಕೇಳೋಣ. ಈಗ ಮಣ್ಣಿಗೆ ಏನೇನು ಕೊಟ್ಟಿದ್ದೀರಾ? ಮಣ್ಣಿಗೆ ನಾಟಿ ಗೊಬ್ಬರ ಹೊಡೆದಿದ್ರಿ. ಕೋಳಿ ಗೊಬ್ಬರ 1 ಲಾರಿ ಹೊಡೆದಿದ್ರಿ 1 ಎಕರೆಗೆ. 1 ಲಾರಿ ಹಿಂಡಿ DAP ಇದೆಲ್ಲ ಮಾಮೂಲಿ ಮೂಟೆ ಗೊಬ್ಬರ ಕೊಟ್ಟಿದ್ದೀರಿ. ತಿರ್ಗಾ ಮತ್ತೆ ಹೋಲ್ ಮಾಡಿ 1.5 ತಿಂಗಳಾದ್ಮೇಲೆ ಹೋಲ್ ಮಾಡಿನೂ ಆವಾಗ 1 5 ಮೂಟೆ ಕೊಟ್ಟಿದ್ದೀರಿ. ಗಿಡ ತುಂಬಾ ಚೆನ್ನಾಗಿ ಹರಡಿದೆ. ಸಿಂಗಲ್ ಲೈನ್ ಮಾಡಿದ್ರೆ ಅಥವಾ ಡಬಲ್ ಲೈನ್ ಊತಿದ್ದೀರಾ? ಇಲ್ಲ, 4.25 ಊತಿರೋದು ನಾವು. 1 ಎಕರೆಗೆ ಸೇರಿ 4.25 ಲಾಂಗ್ ಮಾಡಿದ್ದೀರಿ, ದೂರ ಮಾಡಿ. 4.25 ಎಲ್ಲ 6 ಎಕರೆ 6,000 ಉಳ್ತಾರೆ. ನಾವು ಬರೀ 4,500 ಊತಿರೋದು ಸರ್. ಬೆಡ್ಗೆ ಒಂದೇ ಲೈನ್ ನಾಟಿ ಮಾಡಿರೋದಲ್ವಾ? ಒಂದೇ ಲೈನ್, ಒಂದೇ ಸೈಜ್, ಸಿಂಗಲ್ ಲೈನ್. ಇಲ್ಲ ಜಿಗ್ಜಾಗ್ ಹಾಕಿಲ್ಲ ನಾವು. ಯಾವತ್ತೂ ಜಿಗ್ಜಾಗ್ ಹಾಕಿಲ್ಲ, ಎಲ್ಲ ಸಿಂಗಲ್. ಗಿಡದ ಆಯ್ಕೆ ಆಯಿತು, ನೆಲದ ಮಣ್ಣಿನ ತಯಾರಾಯಿತು. ಈಗ ಡ್ರೆಂಚಿಂಗ್ ಏನೇನು ಮಾಡಿದ್ದೀರಾ? ಡ್ರೆಂಚಿಂಗ್ ನ್ಯಾನೋ ಸಿಲ್ವರ್ ಕೊಟ್ರಿ. ಅದು ಕೊಟ್ಮೇಲೆ ಸ್ವಲ್ಪ ಕಂಟ್ರೋಲ್ ಆಯ್ತು ಇಲ್ಟ್ ಪ್ರಾಬ್ಲಮ್. ಇಲ್ಟ್ ಸಮಸ್ಯೆ ಇತ್ತ? ಸತ್ತಿತ್ತು ನೋಡ್ರಿ. ಅಲ್ಲೆಲ್ಲ ಹೋಗೈತೆ. ಒಂದೊಂದು ಸಾಯ್ತಾನೆ ಐತೆ. ಒಂದು 2-3% ಹೋಗೈತೆ ಅಷ್ಟೇ. 200 ಗಿಡ. ಲಿಕ್ವಿಡ್ ಮಾಸ್ತಿನಲ್ಲಿ ಕೊಟ್ಟರು. ಅದು ಒಂದು ಸಾರಿ ಡ್ರೆಂಚಿಂಗ್ ಮಾಡಿದ್ವಿ, ಒಂದು ಸಾರಿ ನೀರಲ್ಲಿ ಬಿಟ್ರಿ. ಮಾಲೂರಲ್ಲಿ ತಂದು ಅಕ್ಷಯ ಹತ್ರ ಅಲ್ಲಿ ಅಂಗಡಿನಲ್ಲಿನೂ ತಂದು ಒಂದು 4-5 ಸಾರಿ ಬಿಟ್ಟಿದ್ದೀವಿ. ಆದ್ರೂ ಇಲ್ಲ, ಆಗ ಬಿಟ್ಟಿದ್ದೆ 10,000 ರೂಪಾಯಿ ಹತ್ತತ್ರ. ನಾವು ಕಾಪಾಡ್ಕೊಬೇಕು ಸರ್, ಒಳ್ಳೆ ರೇಟ್ ಐತೆ ಅಂದ್ಬಿಟ್ಟು ಬಿಟ್ಟು ರೆಡಿ ಮಾಡ್ಕೊಂಡು ಇಷ್ಟು ಮಾತ್ರ ಆಯ್ತು ಸರ್. ಬೆಳೆ ಸಹ ಈಗ ಚೆನ್ನಾಗಿ ಬಂದಿದೆ ಅಲ್ವಾ? ಎಲ್ಲ ನೋಡಿದಾರಲ್ಲ ಹಂಗೆ ಹೇಳ್ತಾರೆ, ಚೆನ್ನಾಗಿ ಆಗೈತೆ. ಇದು ಈಗ ಅದೇ 2.5 ತಿಂಗಳಂದ್ರೆ 5 ದಿವ್ಸಕ್ಕೆ ಒಂದೊಂದು ಕಟಿಂಗ್ ಮಾಡ್ತೀವಿ ನಾವು. ವಾರ ಬಿಡಲ್ಲ. ಈ ಸಾರಿ ಹಬ್ಬ ಅಂದ್ಬಿಟ್ಟು ಜಾಸ್ತಿ ದಿವಸ ಇಟ್ಕೊಂಡಿರಿ. ಈಗ 1 ಟನ್ ಐತೆ ಈಗ ಹಾರ್ವೆಸ್ಟ್ ಮಾಡ್ತಾ ಇದ್ದೀವಿ. ನಿಮಗೆ ಮೊದಲು ವರಲಕ್ಷ್ಮಿ ಹಬ್ಬಕ್ಕೆ ಬಂದಿದ್ದ? ಇಲ್ಲ ವರಲಕ್ಷ್ಮಿ ಹಬ್ಬಕ್ಕಲ್ಲ. ವರಲಕ್ಷ್ಮಿ ಹಬ್ಬಕ್ಕೆ ಫುಲ್ ಕೊಯ್ಲಿತ್ತು ನಮ್ದು. ಹಬ್ಬಕ್ಕಲ್ಲ ಬಂದಾಗ ಈ ಬಾರಿ ಪರವಾಗಿಲ್ಲ. ಈ ಸಾರಿ ಒಳ್ಳೆ ರೇಟ್ ಐತೆ ಸರ್. 400ರಿಂದನೂ ಇನ್ನು ಮೊನ್ನೆ ಸೆಂಟ್ರಲ್ ಮಳೆಗಳು ಜಾಸ್ತಿ ಆಗಿ 150 ಬಂದ್ಬಿಟ್ಟಿತ್ತು. ಈಗ 400 ರೂಪಾಯಿ ಆಗೈತೆ ಮತ್ತೆ ಗಣೇಶನ ಹಬ್ಬಕ್ಕೆ. ನಾವೆಲ್ಲ ಚೆನ್ನಾಗಿ ಹಾಕೋದು ಮೆಡ್ರಾಸ್ಗೆ. ಇಲ್ಲೇ ತಂದು ಟೆಂಪೋ ಅವ್ರು ತಗೊಂಡು ಹೋಗ್ಬಿಡ್ತಾರೆ. ಇಲ್ಲ ಅಮೌಂಟು ಅಷ್ಟೇ. ಒಂದು ಸಾರಿ ಹಾಕಿದ್ರೆ ನೆಕ್ಸ್ಟ್ ಟೈಮ್ ಕಟಾವು ಮಾಡೋಷ್ಟೊಳಗೆ ಬಿಲ್ ಬಿದ್ದೋಗ್ತದೆ. ಟ್ರಾನ್ಸ್ಪೋರ್ಟ್ ಖರ್ಚು ಎಷ್ಟು ಬರುತ್ತೆ ಸರ್? ಅದೇ 80 ರೂಪಾಯಿ ಕ್ರೇಟ್ಗೆ ಹಾಕ್ತಾರೆ ಸರ್ ಇಲ್ಲಿಂದ ಚೆನ್ನೈಗೆ. ಅಷ್ಟೇ 80 ರೂಪಾಯಿ. 80 ಕಿಲೋಮೀಟರ್ ಇದು 80 ರೂಪಾಯಿ ಹಾಕ್ತಾರೆ. ಕ್ರೇಟ್ಗೆ ಎಷ್ಟು ಕೆಜಿ ಲೋಡ್ ಮಾಡ್ತೀರಾ? 8 kg ಹಾಕ್ತೀರಿ. ಪ್ರೆಸ್ಸಿಂಗ್ ಮಾಡಬಾರ್ದು ಅಂತ. ಸರಾಸರಿ ಕೆಜಿಗೆ ಎಷ್ಟು ರೂಪಾಯಿ ಬಾಡಿಗೆ ಬೀಳುತ್ತದೆ? ಅದೇ 10 ರೂಪಾಯಿ ಬಿತ್ತು ಕೆಜಿಗೆ ಅಲ್ಲಿ ಅಷ್ಟೇ. ಇಲ್ಲ ಬಿಡ್ಲಿ 10 ರೂಪಾಯಿ. 10 ರೂಪಾಯಿ ಅಷ್ಟೇ ಸರ್. ಈಗ ಎಷ್ಟನೇ ಕೊಯ್ದಿಗೆ ಇದುವರೆಗೆ ಎಷ್ಟು? ಈಗ ಒಂದು 4.5ರಿಂದ 5 ಟನ್ ಬಂದಿರ್ಬೋದು ನಮ್ಮ ಇದು ಅಂದಾಜು. ನಮ್ಮ ಇನ್ನೂ ಟ್ಯಾಲಿ ಮಾಡಿಲ್ಲ.
ಒಂದೊಂದು ಕೊಯ್ಲಿಗೆ 600-700 kg ಬರೋದು. ಈಗ ಈ ಕೊಯ್ಲು 1000 kg ಕರೆಕ್ಟಾಗಿ ರೀಚ್ ಆಗ್ತೈತೆ. ನೆನ್ನೆನೂ ಕಟ್ ಮಾಡಿದ್ರೆ ನೆನ್ನೆ 500 kg ಸಿಕ್ಕಿತ್ತು. ಹಬ್ಬದ ಕೊಯ್ಲು ಅಂತ ಸ್ಟಾಪ್ ಮಾಡಿದ್ರಿ ಸ್ವಲ್ಪ. 1 ಟನ್ ಬಂದೈತೆ ಸರ್ ಈಗ. ಈಗ ಸುಮಾರು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡಿವೆ. ಇದರಲ್ಲಿ ಗಿಡದ ಆಯ್ಕೆ ಹೇಗಿರ್ಬೇಕು ಅಂತ ಹೇಳ್ತೀರಾ? ಅದೇ ನಾರು ಚೆನ್ನಾಗಿರ್ಬೇಕು ಸರ್. ಮೈ ನಾರು ಚೆನ್ನಾಗಿದ್ದು ತಾಯಿನಿಂದ ಮಗುಗೆ ಅಂತ ಅದು ಇರೋದು. ಈಗ ಕಾಂಡ ಚೆನ್ನಾಗಿದ್ರೆ ಈ ನಮ್ಗೆ ಇಲ್ಲಿ ನಾವೇ ಎಷ್ಟು ಆ ಥರ ತಾಯಿ ಇಲ್ಟ್ ಪ್ರಾಬ್ಲಮ್ ಅದರಿಂದನೇ ಬರೋದು. ನಾರಲ್ಲೇ ಬರ್ತದೆ. ಗಿಡದ ಆಯ್ಕೆ ಮುಖ್ಯವಾಗಿರ್ಬೇಕು ಅಲ್ವಾ? ಮತ್ತೆ ಯಾವ ರೋಗಗಳು ಬಂದಿದೆ ಅದಕ್ಕೆ? ಇಲ್ಲ ರೋಗನೇ ಇನ್ನ ಕಾಣಿಸ್ಕೊಂಡಿಲ್ಲ. ಹೊಡೆದಲ್ಲೆಲ್ಲಾನು ತ್ಯಾವುಗಳು ಅಂದಾಗ ಸ್ವಲ್ಪ ಪೌಡ್ರ್ಗಳು ಹೊಡ್ಕೊಂತೀರಿ. ಮೆಲೋಡಿ ಹೊಡೆದಿದ್ದೀರಿ, ಆಂಟ್ರಕಾಲ್ ಹೊಡೆದಿದ್ದೀರಿ. ಇದಕ್ಕೆ ಈಗ ಮಾಮೂಲಿ ಇದೇ ಮಾಡ್ಕೊಂಡು ಬರೋದಕ್ಕೆ ಮುಂಚೆ ಅಡ್ವಾನ್ಸ್ ಸ್ಪ್ರೇ ಕೊಟ್ಟಿದ್ದೀರಲ್ವಾ? ಸ್ಪ್ರೇ ಮಾಡ್ತಾ ಇದ್ದೀವಿ ಸರ್. ಖರ್ಚು ನಮ್ದು 1.5 ಲಕ್ಷ ನಮಗೆ ಖರ್ಚು ಬಂದಿತ್ತು ಸ್ಟಾರ್ಟಿಂಗಲ್ಲಿ. ಈಗ ಒಂದು 7-8 ಲಕ್ಷ ಆಗಿರ್ಬೇಕು ಮೋಸ್ಟ್ಲಿ. ಅದು ರೇಟ್ ಸಿಕ್ಕಿರೋದ್ರಿಂದ ಇಷ್ಟು ಮಾತ್ರ ಈ ಸಾರಿ. ನನ್ನ ಅನುಭವದ ಪ್ರಕಾರ ಯಾವ ರೈತರು ಸಹ ಸಂಪೂರ್ಣ ಆದಾಯದ ವಿವರವನ್ನು ಕೊಟ್ಟಿಲ್ಲ, ನೀವು ಕೊಟ್ಟಿದ್ದೀರಿ. ಇಲ್ಲ, ಅದರಲ್ಲಿ ಏನು ಮುಚ್ಚು ಮರೆ ಏನಿಲ್ಲ. ನಾವು ಬಂತಂದ್ರೆ ಬಂತಾಯ್ತು ಅಂತ ಹೇಳ್ಬೋದು. ನಷ್ಟ ಆದ್ರೆ ಇಷ್ಟು ನಷ್ಟ ಆಯ್ತು ಅನ್ಬೋದು. ಅದರಲ್ಲಿ ಇನ್ನೂ ಎಷ್ಟು ಇಳುವರಿ? ಈಗ ಇನ್ನೂ ಒಂದು 2 ಟನ್ 2.5 ಟನ್ ಹೂವು ಬರ್ತೈತೆ ಅಂತ ನಮ್ಮ ನಿರೀಕ್ಷೆಯಲ್ಲಿ. 2.5 ಟನ್ ಪಕ್ಕ ಸರ್. 3 ವರ್ಷದಲ್ಲಿ ಒಂದು ಸಾರಿ ಸಿಕ್ಕಿತ್ತು. 4 ವರ್ಷದಲ್ಲಿ ಸ್ಟಾರ್ಟಿಂಗ್ ಆಗಿದಾಗ ಕಡಿಮೆನೇ ಹಾಕಿದ್ದು. ಅವಾಗ ಒಂದು 4 ಲಕ್ಷ ಆಗಿತ್ತು. ಈಗ ಜಾಸ್ತಿ ಹಾಕಿದ್ರಿ 1 ಎಕರೆ. ಅದೇ ಲೇಬರ್ ಸ್ವಲ್ಪ ಪ್ರಾಬ್ಲಮ್. ಅದೊಂದು ಬಿಟ್ರೆ ಇದರಲ್ಲಿ ಇನ್ನೇನಿಲ್ಲ. ರೇಟ್ ಸಿಕ್ಬಿಟ್ರೆ ಸದ್ಯ ಎಲ್ಲ ಆಟವನ್ನ ಅವ್ರನ್ನ ತಂದು ಕಟ ಮಾಡ್ತದೆ. ಬೆಲೆಗಳು ಚೆನ್ನಾಗಿದ್ದಾಗ ಇದೆಲ್ಲ ಸಮಸ್ಯೆ ಅಲ್ವಲ್ಲ ಸರ್? ಕಳೆದ ಬಾರಿ ಇದೇ ಸಮಯದಲ್ಲಿ ತುಂಬಾ ಬೆಲೆ ಕುಸಿತ ಆಗಿತ್ತು. 10 ರೂಪಾಯಿನೂ ಬಂದಿತ್ತು ಲಾಸ್ಟ್ ಟೈಮ್. ಗಣೇಶನ ಹಬ್ಬಕ್ಕೆಲ್ಲನೂ ಫುಲ್ ಹಬ್ಬಕ್ಕೆ ಮಾರ್ತು, ಆಮೇಲೆ ಡೌನ್ ಆಗೈತು. ನಮ್ದು 2 ಬ್ಯಾಚ್ ಇತ್ತು ಹೋದ ವರ್ಷನ. 1 ಬ್ಯಾಚ್ ಸಕ್ಸಸ್ ಆಯಿತು, 2ನೇ ಬ್ಯಾಚಿಗೆ ಡೌನ್ ಆಗೈತೆ. ಈಗ ಇನ್ನೊಂದು ಬ್ಯಾಚ್ ಐತೆ ನಮ್ದು. ನೋಡೋಣ ಅದರಲ್ಲಿ ಹಣೆ ಬರ ಹೆಂಗಿದ್ರೆ ಹೆಂಗಾಗ್ತದೆ ಅಷ್ಟೇ. ಪ್ರತಿ ವರ್ಷ ಇದೇ ಸಮಯಕ್ಕೆ ಹೂವಿನ ಕೃಷಿ ಮಾಡ್ತೀರಾ? ಹಬ್ಬಕ್ಕೆ ವರ್ಷನೂ ಇಟ್ಟಿದ್ದೀವಿ. ಈಗ ನೆಕ್ಸ್ಟ್ ಹಾಕಿದ್ರೆ 2ನೇ ಟೈಮ್ ಆಗ್ತದೆ. ಹೊಸನೆಲ್ಲ ಇಷ್ಟು ದಿವಸನೂ 4 ವರ್ಷದಿಂದ 4 ಎಕರೆ ಹಾಕೊಂಬಂದ್ರೆ ರೈತರಿಗೆ ಹಬ್ಬಕ್ಕೆ ಸಿಗೋದೇನೆ ರೇಟ್. ಹಬ್ಬಕ್ಕೆ ಸಿಗೋದು ಮೈನ್. ಇದು ಡಬಲ್ ರೇಟ್ ಇರ್ತದೆ ಹಬ್ಬದ ಟೈಮಲ್ಲಿ. ಬೇರೆ ಟೈಮಲ್ಲೆಲ್ಲ 150-200 ರೂಪಾಯಿ ಅವರೇಜ್ ನಿಂತ್ಕೊಂಡು ಹಾರ್ವೆಸ್ಟ್ ಮಾಡಿದ್ದೆ. ಇಳುವರಿ ಅಂದ್ರೆ ಕೊಯ್ಲುಗಳಲ್ಲಿ ಕೊಯ್ಲಿನಂದೇ ಒಂದು ಅಂದಾಜು 4.25 ಟನ್ ಬಂದಿರ್ಬೇಕು ಸರ್. ಆವರೇಜ್ ರೇಟ್ ಸರ್ ನಿಮ್ಗೆ 200 ರೂಪಾಯಿ ಸಿಕ್ಕಿದೆ? 200 ರೂಪಾಯಿ ಡೌನೇ ಇಲ್ಲ ಸರ್. ಮೊನ್ನೆ ಒಂದ್ ದಿವಸ ಅಷ್ಟೇ ಮಳೆಗಳು ಬಿದ್ದು ಯಾವಕ್ಕೆ ಡೌನ್ ಆಗಿತ್ತು. 150 ಬಂದಿತ್ತು ವಿಪರೀತ ಮಳೆ ಆಗಿ. ಇನ್ ಮಿಗ್ಲಿದಲ್ಲಿ 350-400 ಹೋಗ್ತಾನೆ ಐತೆ. 300 ಪರವಾಗಿಲ್ಲ ಸರ್. ಇದು ಯಾವಾಗ್ಲೂ ಅದೃಷ್ಟ ಅಂತ ರೈತರಿಗೆ. ಅದೃಷ್ಟನೇ ಸರ್ ಸಿಕ್ಕಿರೋದು. ಈ ತರ ಸಿಕ್ಕಿದ್ರೆ ಲಾಟ್ರಿ ಹೊಡೆದಂಗೆ ನಮ್ಗೆ. ಬೆಳೆಗೆ ಈ ತರ ರೇಟ್ ಸಿಕ್ಬಿಟ್ರೆ ರೈತರನ್ನ ಹಿಡಿಯಕ್ಕೆ ಇರಲ್ಲ ಆಮೇಲೆ. ಹೌದು. ಇನ್ನು ಇದ್ರಲ್ಲಿ ಕಾಸು ಮಾಡಿದ ಮೇಲೆ ನೆಕ್ಸ್ಟ್ ಇಷ್ಟು ಮಾರ ಕಾಸು ನೋಡ್ಬೇಕು. ಎಷ್ಟು ವರ್ಷ ರೈತರನ್ನ ಜಾಸ್ತಿ ಕೀಳುವಾಗಿ ನೋಡ್ತಾರೆ ಈಗೆಲ್ಲನ. ಅದರಲ್ಲಿ ಹೆಣ್ಣುಗಳಂತೂ ರೈತರಿಗಂತೂ ಹೆಣ್ಣು ಕೊಡಲ್ಲ ಅಂತಾರೆ. ಈ ತರ ದುಡಿಯೋದ್ ನೋಡಿದ್ರೆ ಲೆಕ್ಕನೇ ಇರಲ್ಲ. ಇವಾಗ ದೇವ್ರು ಅದೃಷ್ಟ ನೋಡ್ಬಿಟ್ರೆ ಒಂದೇ ಬೆಳೆ ಸಾಕು ರೈತನಿಗೆ. ಸಾಮಾನ್ಯವಾಗಿ ಯಾರನ್ನು ಆದಾಯ ಕೇಳಲ್ಲ. ನೀವು ಹೇಳೋದಾದ್ರೆ ಸರ್ ಎಷ್ಟು ನಿರೀಕ್ಷೆ ಮಾಡ್ತೀರಾ ಇದ್ರಲ್ಲಿ? ಈಗ ನಮ್ಮ ಅಂದಾಜು ಒಂದು ಮಿನಿಮಮ್ ಒಂದು 10 ಲಕ್ಷ ಮಾಡ್ಬೋದು ಸರ್. ಹಾಗೆ ಆಗ್ತದೆ ಈ ಸಾರಿ. ಈ ವರ್ಷ ರೇಟ್ ಇದ್ದೆ ಸಿಕ್ಕಿ ಇದೇ ಲಾಸ್ಟ್ ಅವ್ರಿಗೆ. ಸರಿ ಸರ್. ನಿಮ್ಗೆ ಇದೇ ತರ ಆದಾಯ ಸಿಗ್ತಾ ಇರ್ಲಿ. ನಿಮ್ಗೆ ಇನ್ನಷ್ಟು ಮುಂದಿನ ಬೆಳೆಗಳಲ್ಲಿ ರೈತರ ಕೈ ಹಿಡಿಲಿ. ನಿಮ್ಗೆ ಅಂತಲ್ಲ, ಎಲ್ಲಾ ರೈತರಿಗೆ ಎಲ್ಲ ಬೆಳೆ ಎಲ್ಲರೂ ಒಳ್ಳೇದಾಗ್ಬೇಕು ಸರ್. ಹಾಕಿದ್ದಾರೆ ನಮ್ಮಂತವ್ರು ಎಷ್ಟೋ ಜನ ರೈತರು ಹಾಕಿದ್ದಾರೆ, ಕಷ್ಟ ಬಿದ್ದು ಹಾಕಿರ್ತಾರೆ. ಸರ್ ಇನ್ನೂ ಒಂದೇ ಒಂದು ಕ್ವಶನ್. ಇದಕ್ಕೆ ಡ್ರಿಪ್ ಅಲ್ಲಿ ಏನಾದ್ರು ಗೊಬ್ಬರಗಳು ಕೊಟ್ಟಿದ್ದೀರಿ? ಈ ಗೊಬ್ಬರ ಅನ್ನೋದು ಕಡಿಮೆ ಮಾಡಿದ್ರೆ ಸಾರಿ ನೈಟ್ರೋಜನ್ ಕಡಿಮೆ ಮಾಡಿದಿರಿ. ಎಲ್ಲ ಈಗ ಪೊಟಾಶ್ ಅನ್ನೋದೇ ಜಾಸ್ತಿ ಕೊಟ್ಟಿರೋದು. ಅಗ್ರಿ ಪೊಟಾಶ್ ಕೊಟ್ಟಿದ್ದೀರಿ. ಅಗ್ರಿ ಪೊಟಾಶ್ 10-26 ಲಿಕ್ವಿಡ್ ಕೊಟ್ಟಿದ್ದೀರಿ. ನೆನೆ DAP ತರ ಅದನ್ನು ಎಲ್ಲ DAP ಅದು ಲಿಕ್ವಿಡ್ ಕೊಟ್ಟಿದ್ದೀರಿ. ಬಾಟಲ್ ಸಮೇತ ಬಿಟ್ಟಿದ್ದೀರಿ. ಕೆಮಿಕಲ್ ವ್ಯಾಲಿಗ್ರವರ್ದು ಬಿಟ್ಟಿದ್ದೀರಿ. ವ್ಯಾಲಿಗ್ರದು ನಮ್ಮ ಚಾನಲ್ ಅದು ವಿಡಿಯೋ ವ್ಯಾಲಿಗ್ರದು ಬಿಟ್ಟಿದ್ದೀರಿ. ವಿವೋ ಇವೆಲ್ಲ ಬಿಟ್ಟಿದ್ದೀರಿ. ಸರಿ ಸರ್. ಇದ್ರ ಬಗ್ಗೆ ಅಂದ್ರೆ ಇನ್ನಷ್ಟು ನಿಮ್ಗೆ ಕೃಷಿನಲ್ಲಿ ಯಶಸ್ಸು ಸಿಗ್ಲಿ ಅಂತ ನಾವು ಕೇಳ್ಕೊಂತೀವಿ ಸರ್. ಈ ಹೂವಿನ ಇನ್ನ ಮುಂದುವರೆದ ಭಾಗ ನೆಕ್ಸ್ಟ್ ನೀವು ಲಾಸ್ಟ್ ಕೊಯ್ಲಲ್ಲಿ ಮಾಡೋಣ. ನಿಮ್ಗೆ ಎಷ್ಟು ಆದಾಯ ಬಂತು, ಎಷ್ಟು ಖರ್ಚು ಬಂತು ಅಂತ ಸರ್. ಇಷ್ಟು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಕಡೆಯಿಂದ ನಿಮ್ಗೆ ಧನ್ಯವಾದಗಳು ಸರ್. ನಮಸ್ಕಾರ.